ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಆಫೀಸಂತೆ ಆಫೀಸು, ಆಫೀಸಂತೆ ಆಫೀಸು, ತಪ್ಪದಂತೆ ಚೇರು, ರಸ್ತೆ ಅರಣ್ಯ ಇಲಾಖೆಗೆ, ಹಸಿರು ಸೇನೆಗೆ, ಯೋಗಿಗೆ, ಅನ್ನದಾತನಿಗೆ, ತಿನ್ನಿಸುವ ಅರಣ್ಯ ಇಲಾಖೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸಾಮೂಹಿಕ ನಾಯಕತ್ವಕ್ಕೆ, ಹಸಿರು ಸೇನೆಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನೋಡಿ, ಮಂಡ್ಯ ಜಿಲ್ಲೆಯ ಭಕ್ತಾದಿಯೊಬ್ಬರನ್ನು ಬೆಳಿಗ್ಗೆ ಸರಿಸುಮಾರು 5 ಗಂಟೆಯ ಸಮಯಕ್ಕೆ ಒಂದು ಚಿರತೆ ದಾಳಿ ಮಾಡಿದ ಪರಿಣಾಮ ನೋಡಿ, ರೈತ ಸಂಘದ ಅಧ್ಯಕ್ಷರು ಹೊನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಪೊನ್ನಚಿ ತಿರುವಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಈ ಥರ ಹಾನಿಯಾಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಜೈಲಿಗೆ ನಾವು ಏನೇ ಬರಲಿ, ಆಫೀಸಂತೆ ಆಫೀಸು, ಆಫೀಸಂತೆ ಆಫೀಸು, ಅಧಿಕಾರಂತೆ ಅಧಿಕಾರ, ಅರಣ್ಯ ಭ್ರಷ್ಟ ಅಧಿಕಾರಿಗಳಿಗೆ, ಅರಣ್ಯ ಭ್ರಷ್ಟ ಅಧಿಕಾರಿಗಳಿಗೆ, ಅರಣ್ಯ ಸಚಿವರಿಗೆ, ರೈತರ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರಕ್ಕೆ, ರೈತರಿಗೆ ನೋವು ಕೊಡ್ತಕ್ಕಂಥ ಸರ್ಕಾರಕ್ಕೆ ಏನೇ ಬರಲಿ, ಏನೇ ಬರಲಿ, ನಾಟಿಗೆ ನಾವು, ಜೈಲಿಗೆ ನಾವು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಸಾಮೂಹಿಕ ನಾಯಕತ್ವಕ್ಕೆ ಏನೇ ಬರಲಿ, ಕಾಡಂತೆ ಕಾಡು, ಕಾಡಂತೆ ಕಾಡು, ಅಧಿಕಾರವಂತೆ ಅಧಿಕಾರ, ಅಧಿಕಾರವಂತೆ ಅಧಿಕಾರ, ಸರ್ಕಾರವಂತೆ ಸರ್ಕಾರ, ನಾಟಿಗೆ ನಾವು, ನಾಟಿಗೆ ನಾವು, ಏಟಿಗೆ ನಾವು, ಏಟಿಗೆ ನಾವು, ಜೈಲಿಗೆ ನಾವು, ಜೈಲಿಗೆ ನಾವು, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಯಾರ ವಿರುದ್ಧ ಹೋರಾಟ? ಅರಣ್ಯಕ್ಕೆ ವಿರುದ್ಧ. ಯಾರ ವಿರುದ್ಧ ಹೋರಾಟ? ಧಿಕ್ಕಾರ, ಧಿಕ್ಕಾರ ಅರಣ್ಯಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಧಿಕ್ಕಾರ, 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 ಅರಣ್ಯ ಸಚಿವರಿಗೆ, ಅರಣ್ಯ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಶಾಸಕರಿಗೆ, ಭ್ರಷ್ಟ ಅರಣ್ಯ ಸಚಿವರಿಗೆ, ರೈತರಿಗೆ ನ್ಯಾಯ ಕೊಡದಂತ ಸರ್ಕಾರಕ್ಕೆ ಯಾರು ಮಾತನಾಡಬೇಡಿ, ದಯವಿಟ್ಟು ಅವರವರೇ ಮಾತಾಡಬೇಕು. ಸರಿ ಸರ್, ನಮಸ್ಕಾರ. ಈಗಾಗಲೇ ಬೆಳವಣಿಗೆ ನಿಮ್ಗೆ ಗೊತ್ತಾಗಿದೆ. ಈಗ ಈಗಾಗಲೇ ಗೊತ್ತಾಗಿದೆ ಹೆಂಗಾಗಿದೆ ಎಲ್ಲ ಕಡೆ ತಗೊಂಡು ನೀವು ಇದ್ದಿದ್ರೆ ಈಗಾಗಲೇ ನಿಮಗೆ ಮೊದಲೇ ಗೊತ್ತಿದೆ ನಿಮ್ಗೆ ಇದೆ ಅಂತ. ನಿಮ್ಮ ಪ್ರಕಾರ ಚಿರತೆಗಳು ಇವೆ,
ತಗೊಂಡಿರೋ ಪ್ರಶ್ನೆ ಹಿಂಗಾಗಿದೆ. ಎಲ್ಲೆಲ್ಲಿದೆ ಈಗಾಗಲೇ ಜನ ಸುಮಾರು ಈಗ ತೋರಿಸಿದೆ, ಇಂಡಿನರ್ಸಲ್ಲಿದೆ, ಈ ಕಡೆ ಮೆಜನಾಡಿದೆ, ಎಲ್ಲ ಕಡೆ ಈಗಾಗಲೇ ಮರಿಗಳು ನಿಮ್ಮ ಗಮನಕ್ಕೆ ಬಂದೆ ಇಲ್ಲಿರೋದು ನಿಮ್ಮ ಗಮನಕ್ಕೆ ಬಂದಿದೆ. ನೀವು ಇಲ್ಲ ಬೇಜವಾಬ್ದಾರಿಯಿಂದ ತಗೊಂಡು ನೋಡ್ಕೊಳ್ಳದೆ ಮಾಡಿದ್ರೆ ಇಲ್ಲ ಒಂದು ಬೋರ್ಡ್ ಹಾಕಿ ಚಿಂತೆಗಳಿವೆ ಇಲ್ಲ ನಿಮ್ಮ ಗಾರ್ಡ್ಗಳನ್ನ ಏನಾದ್ರು ಮಾಡಿ ಒಂದು ಇನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು. ನೀವೇನು ಮಾಡಿಲ್ಲ, ಒಂದು ಪ್ರಾಣ ಹೋಗಬೇಕು. ಸ್ವಲ್ಪ ಕಡೆ ಹೋಗಿ. ಅಲ್ಲ ಅಲ್ಲಿ ಇಲ್ಲಿ ಇಟ್ಕೊಂಡ್ಬಂದು ಊರಿನ ತಗೊಂಡ್ಬಂದು BRT ಬಿಡ್ತೀರ, ಒಂದು ಕಡೆ NMDC ಬಿಡ್ತೀರ. ಅದಕ್ಕೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು 1000 ಎಕರೆ ಮಾಡಿಬಿಟ್ಟಿದ್ದ, 1000 ಎಕರೆ ಮಾಡ್ಕೊಂಡು ತಗೊಂಡೋಗಿ ಕೂಡಾಕಿ ನ್ಯಾಷನಲ್ ಪಾರ್ಕ್ ಹತ್ರ ಮಾಡಿ ಅಲ್ಲಿ ಕರ್ಕೊಂಡೋಗಿ ಪ್ರವಾಸಿಗರನ್ನ ತೋರಿಸಿ. ನಾವು ಹುಲಿ ಕಾಡು ಬೇಡ ಅಂತ ನಾವು ಹೇಳೋದ, ಆದರೆ ನಿಮ್ಮ ಸಫಾರಿ ಬೇಡ ಅಂತೀವಿ. ರೆಸಾರ್ಟ್ಗಳು ಮಾಡಿದಾರೆ ಎಲ್ಲ ಇಲ್ಲಿಗಲ್ ರೆಸಾರ್ಟ್ಗಳು, ಅದು BRT ಇಲ್ಲಿಗಲ್ ಇದೆ, ಬಂಡೀಪುರದಲ್ಲಿ ಇದೆ. ಅವ್ರಿಗೆ ಯಾಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲ ಇಲ್ಲಿಗಲ್ ಎಲ್ಲಿರೋದು. ಈಗ ಅಜ್ಜಿಪುರ ಸಫಾರಿ ಮಾಡಿದಾರ, ಆ ದುಡ್ಡು ನಮ್ಮ ಜೀವನ ಹಾಳು ಮಾಡ್ತೀರಾ. ಅವ್ರ ಸುಖಕ್ಕೋಸ್ಕರ ನಮ್ಮ ಪ್ರಾಣ ತಗೊಳ್ಳವ ನಾವು. ಎಷ್ಟು ಬರ್ತದೆ ದುಡ್ಡು ನಿಮ್ಮಲ್ಲಿ, ಯಾಕೆ ಅವನ್ನ ತೋರಿಸ್ಬೇಕು? ನೀವು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಇರೋದೇ 200 ಹುಲಿ ಇದೆ, 100 ಹುಲಿಗೆ ಬಂಡೀಪುರ, 200 ಹುಲಿ ಜಾಸ್ತಿ ಇದೆ. ಅದರಲ್ಲಿ ನೀವು 10% ಹೋಯ್ತೀವಿ ನಾವು ಅಂದರೆ ಸಫಾರಿಗೆ. ಈಗ ಇಲ್ಲೂ ಸಫಾರಿ ಶುರು ಮಾಡಿದ್ರೆ ನೋಡಿ ಈ ಕಡೆ ಬಂದವ. ಇನ್ನು ಎಷ್ಟು ಜನ ಬಲಿ ತಗೋಬೇಕು ಅಂದ್ಕೊಂಡಿದ್ರಿ ನೀವು? ನೀವು ಕೊಲೆ ಮಾಡ್ತಾ ಇದ್ರಿ. ನಿಮ್ಮ ಅರಣ್ಯ ಮಂತ್ರಿ ಮೇಲೆ FIR ಆಗ್ಬೇಕು, ಅವರೇ ಜೈಲ್ಗೆ ಹೋಗ್ಬೇಕು. ಅದರಲ್ಲಿ ಈಗ ಇವತ್ತು ಏನು ಘಟನೆ ಆಗಿದೆ, ಇಲ್ಲಿ ಮೊದಲಿಂದಲೂ ಭಕ್ತಾದಿಗಳು ಹೋಗ್ತಾರೆ. ಅಂದರೆ ಮೊದಲೆಲ್ಲ ನಾನು ತಿಳ್ಪಟ್ಟಂಗೆ ದೀಪಾವಳಿ ನಾನು ಈ ಸರಿ ನಾನು ಬಂದಾಗ ದೀಪಾವಳಿಗೆ ಹೆಚ್ಚಾಗಿದ್ದರು. ಮತ್ತು ಶಿವರಾತ್ರಿಗೆ ಭಾಳ ಲಕ್ಷಾಂತರ ಜನ ಬರ್ತಾರೆ, ಅದು ಇತ್ತು. ಈಗ ಇತ್ತೀಚೆಗೆ ಮಧ್ಯ ಯಾವಾಗಲೂ ಎಲ್ಲ ಟೈಮಲ್ಲೂ ಹೋಗ್ತಿದ್ದಾರೆ. ಒಂದು ಅದರಲ್ಲಿ ಏನಿದೆ, ಮೊದಲು ಇಲ್ಲಿ ನಿರ್ಬಂಧ ಏನು ಸಂಜೆ ಹೊತ್ತು ಹೋಗಬೇಡಿ, ನಮ್ಮ ಅಂದರೆ 6 ಗಂಟೆ ನಂತರ ಹೋಗೋದು ಬೇಡ, ಮತ್ತು ಬೆಳಗ್ಗೆ 6 ಗಂಟೆ ನಂತರ ಶುರು ಮಾಡಿ ಕಾರ್ಯಕ್ರಮ ಅಂತೇಳಿ ಅದ್ರ ಬಗ್ಗೆ ಮಾಡಿದಾಗ ಇಲ್ಲ ಅದನ್ನು ಒತ್ತಾಯ ಮಾಡಿ ಇಲ್ಲ ನಾವು ನಡೀಲಿಕ್ಕಾಗಲ್ಲ, ಬಿಸಿಲ ಇರುತ್ತೆ ಅಂತ ಹೇಳ್ಕೊಂಡು ಜನ, ಯಾಕಂದರೆ ಜಾಸ್ತಿ ಜನ ಇರ್ತಾರೆ, ಅದನ್ನು ನಿರ್ಬಂಧಿಸೋಕ್ಕಾಗಲ್ಲ. ಹಂಗಾಗಿ ಅವರು ಈಗ ಇವತ್ತು ಹೋಗಿರೋರು ನೋಡಿ, ಆ ಊರಿಂದ ಬಂದಿರೋರು ಸುಮಾರು ಹೆಚ್ಚು ಕಡಿಮೆ 110 ಜನ ಇದ್ದಾರೆ. ಅವರು ಸುಮಾರು 4:30 ಅಷ್ಟೊತ್ತಿಗೆ ಹೊರಟಿದ್ದಾರೆ. ಹೊರಟು ಬೇರೆ ಬೇರೆ ತಂಡಗಳು ಹೋಗ್ತಿದ್ದೆ. ಸಾಯಂಕಾಲ ಜವನ ಬೆಳಗ್ಗೆ ಬೆಳಗಿನ ಲಾಸ್ಟ್ ಏನು ಬ್ಯಾಚ್ ಇವರು ಹೋಗ್ತಿದ್ರು, ಇವರು ಅಲ್ಲಿ ದಾಳಿ ಆಗೋ ಟೈಮಲ್ಲಿ ಸುಮಾರು 5:30 ಆಗಿದೆ ಅಂತ ಹುಡುಗ ಹೇಳಿದ್ರು. ಕತ್ಲೆನೇ ಇತ್ತು. ಆವಾಗ ಏನಾಗಿದೆ, ಚಿರತೆ ಅಲ್ಲಿ ಕಂಡಿದೆ. ಮುಂದೆ ಇದ್ದವರು ಚಿರತೆ ಅಂತ ಹೇಳ್ಕೊಂಡು ಓಡ್ಬಿಟ್ಟಿದ್ದಾರೆ. ಇವ್ರು ಹಿಂದೆ ಇದ್ದವರು ಆಮೇಲೆ ಟಾರ್ಚ್ ಹಾಕಿ ನೋಡಿದ ಅಂತ ಹುಡುಗ, ಕಂಡಿದ್ದ ಅವನು. ಆಮೇಲೆ ಇವ್ರು ವಾಪಸ್ ಓಡ್ ಬಂದಾಗ ಬಂದು ಅಟ್ಯಾಕ್ ಮಾಡಿದೆ ಅಂತ ಸುದ್ದಿ ಒಂದು. ಅದರಲ್ಲಿ ನಾನು ಭಕ್ತಾದಿಗಳ ಭಾವನೆಗೆ ಯಾವಾಗೂ ಗೌರವ ಇದೆ. ಬಟ್ ಆದರೆ ಈ ಏನು ಟೈಮಿಂಗ್ಸನ್ನು ಫಾಲೋ ಮಾಡೋದು, ಇದನ್ನು ಮಾಡಿದ್ರೆ ನಾವು ಒಂದು ಹಂತಕ್ಕೆ ಅದಕ್ಕೆ ಮಧ್ಯೆ ಬರ್ತಾ ಇದ್ದೀನಿ. ಈ ಚಿರತೆ ಮನುಷ್ಯನ ದಾಳಿ ಮಾಡೋದು ಇಲ್ಲಿ ಮೊದಲು ಯಾಕೆ ಗೊತ್ತಾ, ಇದು ಹಿಂದೆ ಗುಂಡ್ಲಪೇಟೆ ತಾಲೂಕಲ್ಲಿ ಎಲ್ಲೋ ಒಂದು ಕಡೆ ಬಂಡೀಪುರ ಅರಣ್ಯಕ್ಕೆ ಎಲ್ಲೋ ಒಂದು ತಿಂದು ಆಗಿದೆ, ತಂದು ಬಿಟ್ಟಿದ್ದೀನಿ ಅರಣ್ಯ ಇಲಾಖೆ. ಇದುವರೆಗೂ ನಾಯಿ ಹಸುಗಳು ಹೋಯ್ತಿದ್ದು, ಇವತ್ತು ಮನುಷ್ಯನ ದಾಳಿ ಮಾಡ್ಬೇಕಾದ್ರೆ ಮೊದಲು ತಿಂದು ನೋಡಿ. ಗೊತ್ತಾಯ್ತು ಅಲ್ಲ, ನಾನು ಹೇಳೋ ಪಾಯಿಂಟ್ ಸರಿ. ಬಟ್ ಏನು ಸರಗೂರು ಈ ಭಾಗದಲ್ಲಿ ಆಯ್ತಲ್ಲ, ಅವಾಗ ಆಗಿದ್ದು ಹುಲಿ ದಾಳಿ ಆಗಿದ್ದು ಎಲ್ಲನೂ ಹುಲಿ ಅಂದರೆ 22 ಹುಲಿನ ಹಿಡಿದಿದ್ದಾರೆ ಆ ಸಂದರ್ಭದಲ್ಲಿ. ಅವಾಗ ಮನುಷ್ಯರು 3-4 ಜನದ ಮೇಲೆ ಅಟ್ಯಾಕ್ ಮಾಡಿದ್ದು ಹುಲಿನ. ಇತ್ತೀಚೆಗೆ ಚಿರತೆಯಿಂದ ಅಟ್ಯಾಕ್ ಆಗಿ ಡೆತ್ ಆಗಿದ್ದು ಏನು ಹೋಲಂತ ಶ್ರೀನರಸೀಪುರದಲ್ಲಿ ಒಂದು 2-3 ವರ್ಷದಿಂದ ಆಗಿದ್ದು. ಅದು ಬಿಟ್ಟರೆ ಯಾವುದೂ ಚಿರತೆಯಿಂದ ಹತ್ಯೆ ಆಗಿದ್ದ ಪ್ರಕರಣಗಳಿಲ್ಲ. ಚಿರತೆ ಹಿಂದೆ ಎಲ್ಲ ತಂದು ಬಿಟ್ಟಿರ್ಬೋದು, ಬಟ್ ಆ ರೀತಿ ಪ್ರಕರಣ ಇಲ್ಲಿ ಈ ಭಾಗದಲ್ಲೂ ಆಗಿಲ್ಲ. ಈಗ ಹಂಗೆ ಇತ್ತೀಚೆಗೆ ಇವತ್ತೇನು ಸಡನ್ನಾಗಿ ಆಯಿತು ಪ್ರಕರಣ, ಅದು ಯಾವ ರೀತಿ ಯಾವ ಕಂಡೀಷನಲ್ಲಿ ಆಗಿದೆ, ಚಿರತೆ ಯಾವ ಇದರಲ್ಲಿದೆ ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ಈಗ ಮತ್ತೆ ಇನ್ನೊಂದು ಚಿರತೆ ಹಿಡೀರಿ, ಟೈಗರ್ ಹಿಡೀರಿ, ಎಲ್ಲಿ ಬಿಡ್ತೀರ ನೀವು ಫಸ್ಟ್ ನಮ್ಗೆ ಮಾಹಿತಿ ಕೊಡಿ. ನೀವು ಆ ಮಾಹಿತಿ ಕೊಡ್ತಲ್ಲ, ಕಾರಣ ಏನಂದರೆ ನೀವು ಅದನ್ನು ಕಾಪಾಡ್ತಕ್ಕ ಶಕ್ತಿ ನಿಮ್ಗೆ ಅರಣ್ಯ ಇಲಾಖೆಯಲ್ಲಿ ಇಲ್ಲ, ತಂದ್ಬಿಡ್ತೀರಿ. ಅದು ಆ ಕಾರಣದಾಗ ಈ ಕಾಲ ಬಿಡ್ತೀರಿ ಅಷ್ಟೇ. ಈಗ ಅದರಲ್ಲಿ ಒಂದು ನೋಡಿ, ಈಗ ಹುಲಿದು ನೀವು ಹೇಳಿದ್ರಿ BRTಲಿ ಬಿಡ್ತೀರಿ ಅಂತ. ಈಗ 4 ಮರಿ ಇದೆ, ನಾನೀಗ BRTಲಿ ಚಾರ್ಜ್ ಇದೆ. ಆ 4 ತಾಯಿನೂ ಇತ್ತು. ಈಗ ತಾಯಿಗೆ ನೋಡಿ ಅದು ಕಂಡೀಷನ್ ಸರಿ ಇಲ್ಲ ಅಂತೇಳಿ ಹಲ್ಲು ಮುರಿದಿದೆ ಅಂತೇಳಿ ಅದನ್ನು ಬನ್ನೇರಘಟ್ಟ ರೆಸ್ಕ್ಯೂ ಸೆಂಟ್ರಲ್ಲಿ ಬಿಟ್ಟಿದೆ. ನಮ್ಮ ಮರಿ 4 ಜೊತೆಲೇ ಇದ್ವು ಅಂತೇಳಿ ಅದನ್ನು ಆಪರೇಷನ್ ಮಾಡ್ತಾಯಿದ್ವಿ. 2 ದಿನ ಬಿಟ್ಟು ದಿನ ಯಾವತ್ತು ಭಾನುವಾರ ಒಂದು ಸಿಕ್ತು, ಶುಕ್ರವಾರ ರಾತ್ರಿ ಒಂದು ಸಿಕ್ತು. 2 ಚಿರತೆ ಈಗ ಅಲ್ಲಿ BRTಲಿ ಇಟ್ಟಿದ್ವಿ. ಇನ್ನೆರಡು ಚಿರತೆ ಎಲ್ಲ ಹುಲಿ ಈಗಲೂ ಇಲ್ಲಿ ವೀರನ್ಪುರದಲ್ಲಿ ಈಗಲೂ ಇದ್ದಾವೆ. ಸೊ ಅವನ್ನ ಹಿಡಿಯೋದಕ್ಕೆ ಈಗ ಬೋನ್ ಇಟ್ಟಿದ್ದೀವಿ, ಬೀಳ್ತಾ ಇಲ್ಲ. ಡ್ರೋನ್ ಟೀಮ್ ಅಲ್ಲೇ ಇದೆ, ಈಗ ಆನೆಗಳು ಅಲ್ಲೇ ಇದೆ. ಮತ್ತೆ ಅದನ್ನು ಶುರು ಮಾಡಿ ಹಿಡಿದು ಅದನ್ನು
ಅದನ್ನು ಇಟ್ಕೊಂಡಿರೋದು ಏನು ಉದ್ದೇಶ ಅಂದರೆ 4 ಜೊತೆಲಿ ಸೇರಿಸಿ ಬಿಡಬೇಕು ಅಂತ ಸಾಫ್ಟ್ವೇರ್. ಇನ್ನು ಎಲ್ಲಿ ಬಿಡಬೇಕು ಮತ್ತು ಅವು 10 ತಿಂಗಳು ಹಾಗಾಗಿ ವಾಪಸ್ ತೀರ್ಮಾನ ಆಗಿ ಮೇಲಾಧಿಕಾರಿಗಳು ಮಾಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಇಲ್ಲಿ ಭಾಗದಲ್ಲಿ ಇದಾಗಿರೋದು ಏನೋ ಒಂದು ವಿಶೇಷ ಸಂದರ್ಭದಲ್ಲಿ ಆಗಿದೆ. ಯಾವ ಪರಿಸ್ಥಿತಿಯಲ್ಲಿ ಆಗಿದೆ ಅನ್ನೋದು ಅದೇ ನಾವು ನಿಗಾ ನೋಡ್ತಿದ್ವಿ. ಆ ಚಿರತೆ ಏನಾದರೂ ಇಂಜುರ್ಡಾ ಅಥವಾ ಮತ್ತೇನಾದರೂ ಆಗಿದೆಯಾ ಅದನ್ನು ನಾವು ನೋಡ್ತಾ ಇದ್ವಿ. ಈಗ ನಾವು ವೆಟರ್ನರಿ ಡಾಕ್ಟರ್ ಬಂದಿದ್ದಾರೆ, 3 ಬೋನನ್ನು ಇಟ್ಟಿದ್ದೀವಿ. ಜೊತೆಗೆ ಇದು ಡ್ರೋನ್ ಟೀಮು ಈಗ ಬರ್ತಾ ಇದೆ. ಅಂದರೆ ಕತ್ಲೆ ಆದಮೇಲೆ ಅದು ನಮಗೆ ಕಾಣುತ್ತೆ. ಸೊ ಆವಾಗ ಅದು ಮಾನಿಟ್ರ್ ಮಾಡಿ ಅದನ್ನು ಏನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ. ಎಲ್ಲ ಸತ್ತೋದ್ಮೇಲೆ ಮನುಷ್ಯನ ಪ್ರಾಣ ತಗೊಂಡ್ಮೇಲೆ ಅಲ್ಲ, ಇದನ್ನ ನಾವು ಮೊದಲು ಹೇಳಿದೀವಿ. ಈಗ ಚಿರತೆ ಈಗ ರಾತ್ರಿ ಟೈಮು ಬೆಳಿಗ್ಗೆ ಟೈಮ್ ರಿಸ್ಟ್ರಿಕ್ಷನ್ ಭಕ್ತಾದಿಗಳಿಗೆ ಇದು ಯಾವತ್ತೂ ಅಂದರೆ ರಿಸ್ಟ್ರಿಕ್ಷನ್ ಹಾಕಬಾರ್ದು. ನಿಮ್ಮ ಜೊತೆಗೆ ಯಾವುದೇ ಶಿವರಾತ್ರಿ ಟೈಮು ಅಂತಲ್ಲ. ಈಗ ಎಲ್ಲರೂ ಆಯ್ತು. ಈಗ ಮೊದಲಾದರೆ ವ್ಯವಸಾಯದ ಕೆಲಸಗಳು ಬೇರೆ ಟೈಮಲ್ಲಿ ಇತ್ತು, ಶಿವರಾತ್ರಿ ಟೈಮಲ್ಲಿ ವ್ಯವಸಾಯ ಇರಲಿಲ್ಲ, ಆಗ ಶಿವರಾತ್ರಿ ಟೈಮ್ ಬರ್ತಿರು. ಈಗ ಆಗಲ್ಲ. ಈಗ ವ್ಯವಸಾಯ ಜನಗಳಿಗೆ ಎನಿ ಟೈಮ್ ಕೆಲಸ ಅದ. ಈಗ ಯಾವ ರಜಾ ಏನೋ ಇಲ್ಲ, ಅವರು ಬಿಡುವಿನ ಟೈಮಲ್ಲಿ ಬರ್ತಾರೆ. ಈಗ ನಾವು ಇಂಥ ಟೈಮ್ ಅಂತೆಲ್ಲ, ಆದರೆ ರಿಸ್ಟ್ರಿಕ್ಷನ್ ಹಾಕ್ಬೇಡಿ. ನಾವು ಈಗ ಅಲ್ಲ, ಈಗ ನಾವು ಪ್ರಾಕ್ಟಿಕಲಿ ಸಾಯಂಕಾಲ ಬೆಳಗಿನ ಜಾವ ಏನಾದ್ರು ಮಾಡಿ ನಿಮ್ಮ ಯಾರು ಗಾರ್ಡ್ಸ್ಗಳು ನೋಡಿ, ಈಗ ಇಲ್ಲ ಸೌಂಡ್ಗಳು ಹಾಕಿ, ಇಲ್ಲ ಏನಾದ್ರು ಅಲ್ಲಿ ಲೈಟ್ಗಳು ಹಾಕಿ, ಲೈಟ್ಗಳು ಕೊಡಿ. ಮಧ್ಯೆ ಲೈಟ್ಗಳು ಹಾಕ್ಸಿ, ಇಲ್ಲ ಸೋಲಾರ್ ಲೈಟ್ಗಳು ಹಾಕ್ಸಿ. ಆ ಪಾದಯಾತ್ರೆ ಸುತ್ತ ಈಗ ಅಷ್ಟು ಕೋಟಿ ಮಾಡಿ ಎಲ್ಲ ಮಾಡಿದ್ರಲ್ಲ, ಸೋಲಾರ್ ಲೈಟ್ ಹಾಕ್ಸಿ, ಅವೆಲ್ಲ ಒಂದಷ್ಟು ಮಾಡಿಸಿ. ಮತ್ತೆ ಅದೇ ನಾವು ನಾಳ್ಬೆಟ್ಟ ಅಂತೀವಿ. ಕೌದಳ್ಳಿಯಿಂದನೂ ಇನ್ನು ಅನೂರಿಂದನೂ ನಡೀತಾರೆ. ಅಲ್ಲೂ ಸಹ ಕಾಡಿದೆ. ಆನೆ ಓಡಾಟ, ಮೊನ್ನೆ ಆನೆ ಅನೂರ ಹತ್ರ ಆನೆ ದಾಳಿ ಆ ಥರನೂ ಆಗ್ಬೋದು. ಯಾಕಂದ್ರೆ ನಡ್ಕೊಂಡು ಬರ್ತಿರ್ತಾರೆ, ಸಡನ್ನಾಗಿ ಆಗೋದು. ಇದು ಇಲ್ಲಿಂದ 7 ಕಿಲೋಮೀಟರ್. 7 ಕಿಲೋಮೀಟರ್ ನಾವು ಬಂದರೆ ನಾವು ಎಲ್ಲ ಒಂದು ಜಾಗದಲ್ಲಿ ಬಂದು ಚಿರತೆ ಅಟ್ಯಾಕ್ ಮಾಡ್ತೀವಿ. 7 ಕಿಲೋಮೀಟರ್ ಭಾಗದಲ್ಲೂ ಇದಕ್ಕೂ ಜನ ನೀವು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಒಂದು ಪಾಯಿಂಟ್ಗಳು ಏನೋ ಒಂದಷ್ಟು ನೀವು ಹಾಕ್ಬೇಕು. ಡ್ರೋನ್ ಜಾಸ್ತಿ ವಿಶೇಷವಾಗಿ ಡ್ರೋನ್ ಆಗಿರೋ ಬಿಟ್ಟು ತಿರುಗಾಡ ಮಾಡಿದೆ. ನಾವು ಆಕ್ಚುಲಿ ಜನನಲ್ಲಿ ಬಿಡ್ಲಿಕ್ಕೆ 6 ಗಂಟೆ ನಂತರ ಹೋಗಿ ಅಂತಾನೆ ಹೇಳ್ತೀವಿ. ಮತ್ತೆ ಸಂಜೆ ಕೆಲವರು ಅವತ್ತೊಂದು ದಿವಸ ರಾತ್ರಿ 2 ಗಂಟೆಯಲ್ಲಿ ನಮ್ಮ RF ಹೋಗಿದಾಗ ಒಬ್ಬನೇ ನಡ್ಕೊಂಡು ಹೋಗ್ತೀನಿ. ಎಜುಕೇಟೆಡ್ ಕೇಳಿದ್ರೆ ನಾನು ಹೋಗ್ತೀನಿ ಅಂತ. ನಮ್ಮ ಗಾಡೀಲಿ ಹತ್ಕೊಳ್ಳಿ ಬಿಡ್ತೀವಿ ಅಂದರೂ ಒಪ್ಪಕ್ಕಡಿ ರೋಡಲ್ಲೇ ನಡ್ಕೊಂಡು ಹೋಗಿದ್ದಾರೆ. ಸೊ ಅಂಥವ್ರಿಗೆ ನಾವು ಹೇಗೆ ನಿರ್ಬಂಧ ಇನ್ಸ್ಟ್ರಕ್ಷನ್ ಬೋರ್ಡ್ಗಳು ಹಾಕ್ತಾ ಇದೀವಿ. ಬೋರ್ಡ್ ಈಗ ಅರಿವು ಬೇಕು. ಈಗ ಇದೇ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಬತ್ತಾನೆ ಏನು ಅರಿವು ಕಾರ್ಯಕ್ರಮಗಳು ಇಲ್ಲ. ಬೋರ್ಡ್ ಈ ವಿಚಾರ ಆಗಿಲ್ಲ, ಹಾಕಿಲ್ಲ ನೀವು. ಈಗ ಯಾರು ತಪ್ಪಿಗೆ ಹಾಕಿಲ್ಲ, ನೀವು ಹಾಕ್ಬಿಟ್ಟಿದ್ರೆ ತಪ್ಪು. ಈಗ ನಾನು ಬಂದ ನಂತರ ಈಗ ನಾವು ಅದಕ್ಕಂತಾನೆ 1 ಲಕ್ಷ ಇಟ್ಟು ಈಗ ಕೌದಳ್ಳಿ ರೇಂಜು MMLs ರೇಂಜ್ ಅವರು ಆಗ್ತಿದ್ದಾರೆ. ನೆನ್ನೆನೇ ಮೀಟಿಂಗ್ ಮಾಡಿದ್ವಿ, ಇದೇ ವಿಚಾರ ಚರ್ಚೆ ಮಾಡಿದ್ವಿ. 6 ಗಂಟೆಗೆ ಹೇಗೆ ನಿರ್ಬಂಧಿಸೋದು ಅಂತೇಳಿ. ಇವತ್ತು ನೋಡಿ ಈ ಥರ ಘಟನೆ ಆಗಿದೆ. ಆಗಬಾರ್ದು ಘಟನೆ ಆಗಿದೆ. ಏನು ಸೊ ಅದರಲ್ಲಿ ಈಗ ಸಾರ್ವಜನಿಕರು ಇವರು ಸಹಕಾರ ಕೊಡಬೇಕು. ಯಾಕಂದ್ರೆ ನಾವು ಅಟ್ಲೀಸ್ಟ್ ಈಗ ಬೆಳಗಿನ ಜಾವದ ನೋಡಿ ನೋಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲ ಚಿರತೆ ನೋಡಿ DFO ಬಗ್ಗೆ ಹೇಳ್ತಾ ಇಲ್ಲ. ನಿಮ್ ಕೆಳಗಡೆ ನೌಕರು ಮೊನ್ನೆ ಪೊನ್ನಾಚಿ ಹೇಳ್ದು ಅವ್ನು ಹೊಲದಲ್ಲಿ ಮರ ತರಕ್ಕೆ ಹೋದ್ರು ನಿಮ್ಗೆ ಕೇಸ್ ಹಾಕ್ತೀನಿ ಅಂದ್ರೆ ಅದು ಯಾವ್ದಾಗ ಗಂಧದ ಮರ ಅಲ್ಲ. ಗಂಧದ ಮರ ತರೋದು ಕೇಸ್ ಹಾಕಿ. ನನ್ನ ಹೊಲದಲ್ಲಿ ಗಂಧದ ಮರ ಆಗಿದ್ರು ಕೇಸ್ ಹಾಕು. ಸೌದ ಮರ ತರದ್ರು ಬೈದರಪ್ಪ ಅವರು ಕೇಸ್ ಹಾಕ್ತೀನಿ ಅಂದ್ರೆ ನೀವು ನಡ್ಕೊಳ್ಳೋ ರೀತಿನೇ ಎಲ್ಲಕ್ಕೂ ನೀವು ಫೋನ್ ಮಾಡಕತ್ತೆ. ನಾವು ಮಾಡಿ ತೊಂದರೆ ಎಲ್ಲ ಕಟ್ಟಾಕಿ ಆ ತರ ಇನ್ಸ್ಟ್ರಕ್ಷನ್ಸ್ ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಆ ತರ ಏನಾದ್ರು ರೈತರೊಂದಿಗೆ ನಿಮ್ ಡಿಪಾರ್ಟ್ಮೆಂಟ್ ಸಂಬಂಧನೇ ಸರಿ ಇಲ್ಲ. ಈಗ ನಾವು ನೀವು ಹಿಂದೆನೂ ಚರ್ಚೆ ಆಯ್ತು. ಈಗ ಹುಲಿ ನಮಗೂ ಗೊತ್ತು. ನಿಮ್ ಕೈ ಕಲ್ಗಿದ್ದ, ನನ್ನ ಕೈ ಕಲ್ಗಿದ್ದ ಹುಲಿ ನಾನು ಹೇಳ್ದಾಗ ಕೇಳಿದ. ಅದುವರೆಗೆ ನಮ್ಮ ಕತೆ ಏನು, ನಾವು ಏನೇನು ಮಾಡ್ಬೇಕು ಅನ್ನೋದು ಮಾಡ್ಬಿಟ್ರೆ ಮುಗಿತು. ಈಗ ರೈತರಿಗೆ ನಾವು ಹಿಂದೆನೂ DC ಮೀಟಿಂಗಲ್ಲಿ ನೀವು ಮಾತಾಡಿದ್ರಿ. ಅವ್ರಿಗೆ ಮರ ಕಟ್ಟಿಂಗಿಗೆ ತೊಂದರೆ ಮಾಡ್ತಿದ್ದಾರೆ. ಅದನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಏನಾದರೂ ಅಂಥ ಘಟನೆಗಳು ನಮ್ಮವರು ಮಾಡಿದಾಗ ದೊಡ್ಡವ್ರಿಗೆ ನಮ್ಮ ಗಮನಕ್ಕೆ ತಂದು ನಾವು ಅದನ್ನು ವಾರ್ನಿಂಗ್ ಮಾಡ್ತೀವಿ, ಸರಿ ಮಾಡ್ತೀವಿ. ಅಂಥದ್ದೇನಾದರೂ ಘಟನೆಗಳಿದ್ರೆ ಅಂಥದ್ದು ಜನರಲ್ ಆಗಿ ನಾವು ಹೇಳ್ತೀವಿ. ರೈತರ ಜೊತೆ ಅವ್ರಿಗೆ ಡಿಲೇ ಮಾಡಬೇಡಿ, ಅವ್ರದ್ದು ಫೈಲ್ಸ್ ಕ್ಲಿಯರ್ ಮಾಡಿ, ಬೇಗ ಮಾಡಿ ಅಂತ. ಅಂಥದ್ದೇನಾದ್ರು ಇದ್ದಾಗ ಇಂಥವ್ರು ಅಧಿಕಾರಿ ಈ ರೀತಿ ಮಾಡ್ತಿದ್ದಾರೆ ಅಂತ ನಮ್ಗೆ ತಂದರೆ ನಾವು ಅದನ್ನು ಕರಿಯಪ್ಪ ಹೇಳಿದಾಗ ನಿಮಗೆ ಅದು ಮನುಷ್ಯನ ತಿಂದಿದ್ರು. ಅಲ್ಲಿ ಕುರಿ ಮರಿ ಅವು ತಿಂದಿರ್ತಾರೆ. ಅವನು ತಗೊಂಡು ಯಾಕೆ ಇಲ್ಲಿ ಬಿಡ್ತೀರಾ? ಇಲ್ಲಿ ಬಿಡಕ್ಕೂ ಮುಂಚೆ ಇನ್ಸ್ಟ್ರಕ್ಷನ್ ಕೊಡಿ. ಅಲ್ಲ ಅದೇ ತಿಂದಿರ್ಲಿ ಸರ್, ಮನುಷ್ಯನ್ ತಿಂದಿಲ್ದರು ಅದು ಮರಿ ತಿಂದಿದ್ರು ಲಾಸ್ಟ್ ಮನುಷ್ಯನ್ ನೋಡಿ. ಈಗ ಆತರ ಚಿರತೆ ಆತರ ಕರ್ನಾಟಕದಲ್ಲೇ ಇಲ್ಲ. ಹಂಗಾಗಿ ನಾನು ಹೇಳೋದು ಚಿರತೆ ಬಹಳ ರೇರ್. ಈಗ ದೊಡ್ಡಿಗೆ ನುದ್ದಿ ತಿಂದಿದೆ. ಒಂದ್ ಕಡೆ ಮಾಟಳ್ಳಿ ಹತ್ರ ಒಂದೇ ದಿನ ಕರು ಈ ಮೇಕೆ ಸಣ್ಣಗಳೆಲ್ಲ ಸೇರಿ 9-11 ಸತ್ತೋಗಿದ್ವು. ಆ ತರದೆಲ್ಲ ಆಗಿದೆ ಇನ್ಸಿಡೆಂಟ್. ಬಟ್ ಈ ರೀತಿ ಮನುಷ್ಯರ ಮೇಲೆ ಅಟ್ಯಾಕ್, ಮನುಷ್ಯರ ಸ್ವಲ್ಪ ಗಟ್ಟಿಮುಟ್ಟಿ ಇದ್ದಾನೆ ಮನುಷ್ಯ. ಸಣ್ಣ
ಹುಡುಗ ಅಲ್ಲ, ಅವನ ಮೇಲೆ ದಾಳಿ ಮಾಡಿದ್ರೆ ಏನೋ ಪರಿಸ್ಥಿತಿ ಆಗಿದೆ ಅಂತ. ತಾವ್ ಹೇಳಿದಾಗೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಮತ್ತು ಬೋರ್ಡ್ಗಳು ಹಾಕ್ಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡಿ ಸ್ವಲ್ಪ ಪೆಟ್ರೋಲಿಂಗ್ ಮಾಡ್ಕೊಂಡು ಜನಕ್ಕೂ ಸ್ವಲ್ಪ ತಿಳುವಳಿಕೆ ಮೂಡ್ತಾರೆ. ಅಂದ್ರೆ ಸನ್ಸೆಟ್ ಬೆಳಕಿನಲ್ಲಿ ಇಲಾಖೆಯವರು ಅರಿವು ಕಾರ್ಯಕ್ರಮ ಮಾಡಿ ಅಂತ ಹೇಳಿ 5 ವರ್ಷದಿಂದ ಹೇಳ್ತಾ ಇದ್ದೀನಿ. ನಮ್ಮ ಇವರು 7 ಕುಂಟೆ ಟಿ ಸಿಕ್ಕದು ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ಈಗ ನೋಡಿ ಹಳ್ಳಿಗಳಿಗೆ ಆವಾಗ ನಿಮ್ಮ ಅರಣ್ಯ ಇಲಾಖೆಗೂ ನಮ್ಮ ರೈತರು ಅಣ್ಣ ತಗೊಂಡಿರ್ಬೋದು. ಈಗ ಮೀಟಿಂಗ್ ನಾವು ಈಗ ಶುರು ಮಾಡಿದ್ವಿ. ಎಷ್ಟು ಮೀಟಿಂಗ್ ಆಗಿದೆ ಕೇಳಿ. ನಿಮ್ಮ ಎಲ್ಲ ಈ ಅಂಗಡಿಯಲ್ಲಿ ಮಾಡಿದ್ದಾರೆ, ಇಲ್ಲಿಗೆ ನರ್ತಲ್ಲಿ ಮಾಡಿದ್ದಾರೆ ಕೇಳಿ. ನಮ್ಮ ಇಡೀ ಕಮಿಟಿನೇ ಆಗಿಲ್ಲ, 8 ವರ್ಷ ಆಗಿದೆ. ನೇಚರ್ ಕ್ಯಾಂಪ್ ಅಂತ ಇದೆ ಸರ್. ನೇಚರ್ ಕ್ಯಾಂಪ್ಗಳಲ್ಲಿ ನೀವು ರೈತರಿಗೆ ಈ ವಿಷಯಗಳನ್ನ ಹೇಳ್ಬೇಕು. ಗೊತ್ತಾ, ಹುಲಿ ಅವ್ರಿಗೆ ಗೊತ್ತೇ ಇಲ್ಲ. ಹುಲಿ ಇದನ್ನ ತಿನ್ನಕ್ಕೆ ಹುಲಿ ಇದ್ರೆ ಒಂದು ಕಾಡು ಹೇಗಿರುತ್ತೆ ಅಂತ ನಮ್ಮ ರೈತರಿಗೆ ಗೊತ್ತಪ್ಪ. ಹುಲಿ ನಮ್ಮ ಹಾಳು ಮಾಡಕ್ಕೆ ಅಂತ ತಿಳ್ಕೊಂಡಿದ್ದೀವಿ. ಆ ಒಂದು ಹುಲಿ ಇದ್ರೆ ಕಾಡು ಹೆಂಗಿರ್ತದೆ ಏನಿರುತ್ತೆ ಅಂತ ನೇಚರ್ ಕ್ಯಾಂಪ್ಗಳನ್ನ ನೀವು ಮಾಡಕ್ಕೆ ಹೋಗಲ್ಲ. ಎಷ್ಟು ಮಾಡಿದ್ರಿ? ನಾನು ಕರ್ಕೊಂಡು ಹೋಗ್ತಿದ್ದಾರೆ, ನನ್ನ ಒಬ್ಬನೇ ಬೇಕಾರೆ ನಾನು ತೋರಿಸ್ಬಿಡ್ತಾರೆ ಉಳೋ ಜನ. ಸಾಮಾನ್ಯ ಜನಗಳಿಗೆ ಸರ್, ರೈತರುಗಳಿಗೆ ನೀವು ಒಂದಷ್ಟು ಆ ನೇಚರ್ ಕ್ಯಾಂಪ್ಗಳನ್ನ ಮಾಡ್ಬೇಕು. ಒಂದೇ ದಿನ ಇಡೀ ಎಲ್ಲಾನು ಒಂದೇ ದಿನ ಮಾಡಿ ಅಂತಲ್ಲ. ರೈತರಿಗಿಲ್ಲ ಕಾರ್ಯಕ್ರಮ, ಬಟ್ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಯಾಕೆ ರೈತರಿಗೆ ಕ್ಯಾಂಪ್ ರೈತರಿಗೆ ಹಾಕಿಲ್ಲ? ಮಕ್ಕಳಿಗೆ ಕರ್ಕೊಂಡು ರೈತರಿಗೆ ಕಾಡಿಗೆ ದನ ಕರುಗಳು ಮಕ್ಕಳು ಹೋಗ್ಕೊಳ್ಳೋದಲ್ಲ, ರೈತರೇ ಹೋಗೋದು. ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಏನ್ ಪ್ರಯೋಜನ? ಅಲ್ಲ ಹೇಳ್ಬಾರ್ದಂತಲ್ಲ ಸರ್. ಈಗ ರೈತ ದೊಡ್ಡವರೇ ಹೋಗೋದು ಜಮೀನುಗಳಿಗೆ. ಕ್ಯಾಂಪ್ಗಳನ್ನ ಮಾಡಿಸ್ತಿದ್ವಿ. ಅದೇ ಸರ್, ಮನೆ ಮುಟ್ಟದೆ ಸರ್. ಆನೆ 6-6:30 ಆಯ್ತಂದ್ರೆ ಮನೆ ಬರ್ತದೆ. ಆಮೇಲೆ ಹಂದಿಗಳು ಸರ್, ನಮಗೆ ಬೆಳೆ ಎತ್ತಕ್ಕೆ ಆಗೋದಿಲ್ಲ. 50 ಕ್ವಿಂಟಲ್ 60 ಕ್ವಿಂಟಲ್ ರಾಗಿ ಆಯ್ತದೆ. ಅದು ಪರಿಹಾರ ಕೊಡ್ತಾರೆ ಬರೀ 2,000-3,000. ಏನ್ ಕಾಗುತ್ತೆ ಸರ್ ನಿಮ್ಗೆ ಅದು? ಅದೇ 2,000-3,000 ಕೇಳ್ತಾರೆ ಸರ್. ಅದ್ರಲ್ಲೂ ಕಮಿಷನ್ ಕೇಳ್ತಾರೆ ಸರ್. ಅದ್ರಲ್ಲೂ ಕಮಿಷನ್ ಏನ್ ಕಾಗುತ್ತೆ ಸರ್ ನಮ್ಗೆ? ಯಾಕಂದ್ರೆ ನಾವು ಅದರಲ್ಲಿ ನಾವು ಕಡೆ ಬಾಡಲ್ಲಿ ಇರೋದು ನಾವು ಅದ್ರಲ್ಲೂ ಕಮಿಷನ್ ಜನರಲ್ ಆಗಿ ಸರ್ ನಾವೇನು ಅಂತದೇನು ಕಮಿಷನ್ ನಾವೇನು ಇಲ್ಲ ಸರ್. ಆತರ ಏನಪ್ಪಾ ಅಂದ್ರೆ ಬಂದಿ ಸರ್ ಆನೆ ಫುಲ್ ಸರ್ ನೋಡಿ ಮನೆ ಹತ್ರ ಈಗ ಬಂದ್ಬಿಟ್ಟು ಅವರು ಈಗ ಮೊನ್ನೆನು ಡಿಸಿ ಮೀಟಿಂಗ್ ಅಲ್ಲಿ ಇವರೇ ಮಾತಾಡೋದು, ರೈತರಿಗೆ ಏನ್ ಲಾಸ್ ಆಗುತ್ತೋ ಅಷ್ಟನ್ನ ನೀವು ಕೊಡಿ, ನಮಗೆ ಪರಿಹಾರ ಬೇಡ. ಅದನ್ನ ಮಿನಿಸ್ಟರ್ ಬಂದಾಗ್ಲೂ ಮಾತಾಡಿದ್ದಾರೆ. ಅದು ಸರ್ಕಾರದ ಹಂತದಲ್ಲಿ ಪಾಲಿಸಿ ತೀರ್ಮಾನ ಆದ್ರೆ ನಾವು ಅಧಿಕಾರಿಗಳು ನಮ್ಗೇನು ಇಲ್ಲ. ಈಗ ಏನು ಸರ್ಕಾರದ ನಿಯಮ ಅದ್ರ ಪ್ರಕಾರ ಕೊಡ್ತಾ ಇದೀವಿ. ಜಿಂಕೆಗಳು ಕೊಡ್ತಾ ಇಲ್ಲ ಸರ್, ಹಂದಿಗಳು ಕೊಡ್ತಾ ಇಲ್ಲ. ಹಂದಿ ಕೊಡ್ತೀವಿ, ಹಂದಿಗಳಿಗೆ ಅದು ಕೊಡ್ತಾರೆ. ಈ ಜಿಂಕೆಗಳು ಸಿಕ್ಕಾಪಟ್ಟೆ ಈಗ ನೋಡಿ ನಾವು ಇಲ್ಲಿ ಫೆನ್ಸಿಂಗ್ ಮಾಡಿ ಮನೆ ತರ ಹಾಕ್ಬೋದಲ್ಲ. MLA ಹಂಗೆ ಹೇಳಿದ್ರು, ಕರೆ ಪೂರ್ತಿ ಎಲ್ಲರಿಗೂ ಬಲೆ ಹಾಕ್ಸ್ಬಿಡಿ, ಚೈನ್ ಲಿಂಕ್ ಬಲೆನಾ ಹೆಂಗಿದ್ರೆ ಬ್ಯಾರಿಕಾರ್ಡ್, ರೈಲ್ವೆ ಬ್ಯಾರಿಕಾರ್ಡ್ ಮಾಡ್ತಾರೆ. ಅದಕ್ಕೆ MLA ಅವರು ಹೇಳಿದ್ರು ರೈಲ್ವೆ ಬ್ಯಾರಿಕೇಡ್ಗೆ ಹಾಕಿ ಅಂತ, ರೈಲ್ವೆ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಹಾಕಿ ಅಂತ. ಅದನ್ನ ಎಲ್ಲಾದ್ರೂ ಒಂದ್ಸರಿ ಟೆಸ್ಟ್ ಮಾಡಿ ಅಂತ. ಕೆಲವರು ಹೇಳ್ತಾರೆ ಹಂದಿ ಅದನ್ನ ಬಿಡಿ ಅಲ್ಲ, ಈ ಹಂದಿನೂ ಕೆಳಗಡೆ ಯಾವುದೇ ಕಾರಣಕ್ಕೂ ಮಾಡಿ ಸರ್. ಗುಂಡಿ ತೋಡ್ಬಿಟ್ಟು ಬಿಡ್ತೇವೆ ಸರ್, ಪೆನ್ಸಿಂಗ್ ಅದೇ ಸರ್ ಮಾಮೂಲಿ ರೈಲ್ವೆ ಸರ್. ಈಗ 3-4 ತಿಂಗಳಿಂದ ನಮ್ಮ ಇವರು ಸಾಹೇಬ್ರು ಇಲ್ಲೇ ಇದ್ದಾರೆ. ಕೇಳಿ ಅವರು ಎಷ್ಟು ಮೇಕೆ ಎಷ್ಟು ಹೊಸ ತಿಂದಿದೆ ಅಂತ. ಕಾಡಲ್ಲ ಅದು, ಕೇಳಿ ಅವರು. ಊರ ಹತ್ರನೇ ಮನೆ ಹತ್ರನೇ